ಬರೀ ಮೇಡಮ್ ಚೆನ್ನಾಗೆ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್. ಚೆನ್ನಾಗಿ ಅನಿಸ್ತಾರೆ. ಖುಷಿ ಕೂಡ ಆಗಿತ್ತು. ಗೋಡೆ ಕ್ಲೀನಾಗಿ ತೆಗೆದು ಹಾಗಾಗಿ ಜನ ಹಾಗೂ ನನ್ನ ಶಿಕ್ಷಕರು ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳು, ನಮ್ಮ ಈ ಪೋಸ್ಟ್ಮ್ಯಾನ್ ನ್ಯೂಸ್ ಬಳಗದಿಂದ ಕನ್ನಡ ಶಾಲೆಯ ಬಣ್ಣದಿಂದ ಮಿನುಗುತ್ತಿದೆ. ಅದಕ್ಕೆ ಕಾರಣಕರ್ತರು, ಪ್ರಮುಖ ಕಾರಣಕರ್ತರು ನಮ್ಮ ರಿಪ್ಪನ್ಪೇಟೆ ರಕ್ಷಣಾ ಇಲಾಖೆಯವರಿಗೆ, ಅವರಿಗೆ ನಮ್ಮ ಪೋಸ್ಟ್ಮ್ಯಾನ್ ಬಳಗದಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ. 21 ಶಾಲೆಗಳಲ್ಲಿ ಈಗಾಗಲೇ 8 ಶಾಲೆಗಳ ಸುಣ್ಣಬಣ್ಣ ಅಭಿಯಾನ ಮುಗಿದಿದೆ. ಇನ್ನು ನಮಗೆ 13 ಶಾಲೆಗಳಿದೆ. ಆ 13 ಶಾಲೆಗಳ ಅಭಿಯಾನವನ್ನು ನಾವು ಮಾರ್ಚ್ 31 ಮುಗಿಸಬೇಕಂತಿದ್ದೇವೆ. ಅದಕ್ಕೆ ಮೂಲ ಕಾರಣಕರ್ತ ಅಂತೇಳಿದರೆ ನಮ್ಮ ಪೋಸ್ಟ್ಮ್ಯಾನ್ ಸುದ್ದಿ ಬಳಗದ ಪ್ರಧಾನ ಸಂಪಾದಕ ರಶೀದ್. ಹಾಗೆ ನಮಗೆ ಆಗಲೂ ಸಹಕಾರ ನೀಡ್ತಾರೆ, ಈಗಲೂ ನೀಡ್ತಿದ್ದಾರೆ, ಮುಂದೆ ನೀಡ್ತಿದ್ದಾರೆ. ಲೇಖನ ಮೇಡಮ್ ಆಗಿರ್ಬೋದು, ಶೀಲಾ ಅವರಾಗಿರ್ಬೋದು, ಹಾಗೆ ಇನ್ನಿತರು ಹಣದ ಕೈಗಳು ಸಹ ನಮಗೆ ಈ ಒಂದು ಕಾರ್ಯಕ್ಕೆ ಸಹಕಾರ ನೀಡ್ತಿದೆ. ಆ ಸಹಕಾರವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಿಮ್ಮಗಳ ಸಹಕಾರವು ನಮಗೆ ನಿರಂತರವಾಗಿರಲಿ. ನಮ್ಮ ಕನ್ನಡ ಶಾಲೆಯ ಕನ್ನಡ ಮಕ್ಕಳ ಕನ್ನಡ ಅಭಿಮಾನವನ್ನು ಈ ರೀತಿ ನಾವು ಒಂದು ಸಮಾಜಕ್ಕೆ ತಿಳಿಸೋಣ ಅನ್ನೋ ಒಂದು ಅಭಿಲಾಷೆಯಿಂದ ಈ ಒಂದು ಅವಕಾಶಕ್ಕಾಗಿ ನಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯ ವ್ಯಕ್ತಿಗಳೇ, ರಿಪ್ಪನ್ಪೇಟೆ ನಾಗರಿಕರೇ ಹಾಗೂ ಮುದ್ದು ಮಕ್ಕಳೇ, ನಾವು ಜನವರಿ 26ನೇ ತಾರೀಕು ಇದೇ ಸ್ಕೂಲಿಗೆ ಬಂದಿದ್ವಿ. ಸ್ಕೂಲಿಗೆ ಬಂದಾಗ ಸ್ವಲ್ಪ ಯಾವ ಸ್ಥಿತಿ ಇತ್ತು, ಇವತ್ತು ಬಂದಾಗ ಯಾವ ಸ್ಥಿತಿ ಇದೆ ನೋಡಿದಾಗ ಭಾರಿ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಕ್ಲೀನ್ ಇದೆಯಲ್ಲ, ಸ್ವಚ್ಛತೆ ಇದ್ದರೆ ಅಲ್ಲಿ ಸ್ವಚ್ಛತೆ ಇದ್ದಲ್ಲಿ ಸರ್ವಶಕ್ತರು ಇರ್ತಾರೆ ಅನ್ನೋ ಒಂದು ಇದಿದೆ ನಮ್ಮಲ್ಲಿ. ಹಾಗಾಗಿ ಮಕ್ಕಳ ಪ್ಲೇಸ್ ಅಂದರೆ ಮಕ್ಕಳಂದರೆ ದೇವರಿಗೆ ಸಮಾನ. ಸೊ ಮಕ್ಕಳಂಥ ಪ್ಲೇಸಲ್ಲಿ ಯಾವತ್ತೂ ಸ್ವಚ್ಛತೆ ಇರಬೇಕು. ಇವತ್ತು ಶಾಲೆ ತುಂಬ ಸ್ವಚ್ಛವಾಗಿ ಕಾಣಿಸ್ತಿದೆ, ಖುಷಿ ಆಗ್ತಿದೆ. ಪೇಂಟ್ ಎಲ್ಲ ಆದಮೇಲೆ ಎಲ್ಲ ಸ್ವಚ್ಛತೆ ಆದಮೇಲೆ 26ನೇ ತಾರೀಕು ನಾವು ಜನವರಿ 26ನ ಗಣರಾಜ್ಯೋತ್ಸವನ ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವತ್ತಿನ ದಿನ ಈ ರಫಿಯವರು ನಮ್ಮಲ್ಲಿ ಬಂದು ಕೇಳ್ಕೊಂಡಾಗ ಹೀಗೆ ಮಾಡಬೇಕಂತೀವಿ ಸರ್, ಏನು ಮಾಡೋದು ಅಂದಾಗ ನಾನು ತುಂಬ ಖುಷಿಯಿಂದ ಒಪ್ಕೊಂಡೆ. ಯಾಕಂದರೆ ಪೊಲೀಸ್ ಇಲಾಖೆಗೆ ಕೂಡ ಒಂದು ಸಾರ್ವಜನಿಕರ ಒಂದು ಪ್ರತಿಯೊಂದು ಕುಂದುಕೊರತೆ ಆಲಸ್ಯಕ್ಕೆ ಇರೋದು, ಅಂಥದ್ರಲ್ಲಿ ಶಾಲೆಗೂ ಕೂಡ ಒಂದು ನಮಗೆ ಸಂಬಂಧಪಡುತ್ತೆ. ಪೊಲೀಸ್ ಇಲಾಖೆ ಒಂದು ಯಾವ ರೀತಿ ಇಲಾಖೆ ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಅಥವಾ ಪ್ರತಿಯೊಂದು ಏನು ಸಬ್ಜೆಕ್ಟ್ಸ್ ಇದೆ ನಮ್ಮ ಜ್ಯುಡಿಕ್ಷನಲ್ಲಿ ಪ್ರತಿಯೊಂದಕ್ಕೂ ಒಂದು ಇದು ಕೊಡೋದು ಅಂದರೆ ಅದಕ್ಕೊಂದು ಯಾವುದೇ ಒಂದು ತೊಂದರೆ ಬಂದರೆ ಅದಕ್ಕೆ ತೊಂದರೆಗೆ ಒಂದು ಸಹಾಯಕ್ಕೆ ನಿಲ್ಲುವಂಥ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಅದರಲ್ಲಿ ಈ ಸ್ಕೂಲು ಕೂಡ ಒಂದಾಗಿರುತ್ತೆ, ಮಕ್ಕಳ ಎಜುಕೇಷನ್ ಕೂಡ ಒಂದಾಗಿರುತ್ತೆ. ಅಂಥದ್ರಲ್ಲಿ ಇವತ್ತಿನ ದಿನದಲ್ಲಿ ಸರ್ಕಾರಿ ಶಾಲೆಗಳು ಸ್ವಲ್ಪ ನಶಿಸುವತ್ತ ಸಾಗಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಪೋಸ್ಟ್ಮ್ಯಾನ್ ಸುದ್ದಿ ಬಳಗ ತಂಡದವರು ಏನು ಒಂದು ಸುಣ್ಣಬಣ್ಣ ಅಭಿಯಾನ ಕೈಗೊಂಡಿದ್ದಾರೆ, ಅದರಲ್ಲಿ ನಮಗೆ ನಾವು ಕೂಡ ಜೊತೆ ಸೇರಬೇಕು ಅಂತ ಅಂದ್ಕೊಂಡ್ವಿ. ರಫಿಯವರ ಹತ್ರ ಕೇಳ್ಕೊಂಡಾಗ ಖಂಡಿತ ನಮ್ಮನ್ನು ಕೂಡ ಜೊತೆ ಸೇರಿಸ್ಕೊಂಡು ಆ 26ನೇ ತಾರೀಕು ಬಂದ್ಬಿಟ್ಟು ನಾವು ಶ್ರಮದಾನ ಮಾಡಿದ್ವಿ. ಶ್ರಮದಾನ ಮಾಡಿದ್ಮೇಲೆ ಸುಣ್ಣಬಣ್ಣ ಆಯಿತು. ಇವತ್ತು ಶಾಲೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದೆ ಈ ಶಾಲೆ ಇನ್ನೂ ಈಗ ಆಲ್ರೆಡಿ 60ರಿಂದ 70 ಮಕ್ಕಳಿದ್ದಾರೆ ಅಂತೇಳಿ ತಿಳ್ಕೊಂಡೆ. ಇನ್ನು 100 ಮಕ್ಕಳಿಗಿಂತನೂ ಜಾಸ್ತಿ ಈ ಶಾಲೆಗೆ ಬಂದುಬಿಟ್ಟು ತುಂಬ ಚೆನ್ನಾಗಿ ಬೆಳಿಬೇಕು, ಕನ್ನಡ ಶಾಲೆಗಳು ಬೆಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು ಅಂತ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ. ಈ ಒಂದು ಕಾರ್ಯಕ್ಕೆ ಭಾಳ ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆ ಬಂದು ನೋಡಿದ್ರೆ ನಮ್ಮ 26 ತಾರೀಕು ನೀವು ಕೊಟ್ಟಿರ್ತಕ್ಕಂಥ ಶ್ರಮ
ಅದು ಊರಿನವರೆಲ್ಲ ಮಾಡಿದರೆ ಇಂಥ 10 ಶಾಲೆಗಳು ಮಾಡ್ಬೋದು. ಆ ರೀತಿಯ ಪ್ರೋತ್ಸಾಹಗಳು ಬಹುಶಃ ಯಾರೂ ಕೊಡೋಕ್ಕಿಲ್ಲ. ಕೊಟ್ಟಿದ್ದೀರಿ ನೀವು, ಪೊಲೀಸ್ ಇಲಾಖೆ ಜಾಸ್ತಿ ಕೊಟ್ಟಿರಿ. ಮೊನ್ನೆ ನೋಡಿದೆ, ನಮಗೆ ಹುಷಾರಿರಲಿಲ್ಲ, ಅವತ್ತು ನಾನು ಮಾಡ್ತಿದ್ದೆ, ನನಗೆ ಹುಷಾರಿಲ್ಲದ ಕಾರಣ ಹಾಗೇ ಹೋದೆ, ನೋಡಿ ಖುಷಿಯಾಯಿತು. ಆದರೆ ಇವತ್ತು ಅವರೆಲ್ಲ ಬಂದಿಲ್ಲ, ಸುಮಾರು ಜನ ಸಮಾಧಾನಕ್ಕೆ ಬಂದಿರತಕ್ಕಂಥವರೆಲ್ಲ ಬಂದಿಲ್ಲ ಇವತ್ತು. ಅವರೆಲ್ಲರಿಗೂ ಮತ್ತು ಪುನಃ ಮುಂದಿನ ಶಾಲೆಗೆ ಹೋಗಿ ಆ ಸಮಾಧಾನ ಮಾಡೋಕ್ಕೆ ಅವಕಾಶ ದೇವರು ಕೊಡಲಿ ಅಂತ ಕೇಳ್ಕೊಳ್ತೀವಿ. ಮತ್ತು ಈಗ ಏನು 60-70 ಮಕ್ಕಳ ಸಂಖ್ಯೆ ಇದೆ, ನಾನು ಶಿಕ್ಷಕರಿಗೆ ಹೇಳ್ತಿದ್ದೀನಿ, ಈ ಮಾರ್ಚ್ ಕಳೆದ ನಂತರ ಸೆನ್ಸಸ್ಸಿಗೆ ಎಲ್ಲರೂ ಕರೀರಿ, ನಮ್ಮನ್ನೆಲ್ಲ ಕರೀರಿ. ಯಾಕಂತಂದರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ತಕ್ಕಂಥ ಒಂದು ಆಂದೋಲನದಲ್ಲಿ ಎಲ್ಲರನ್ನೂ ತೊಡಸ್ಕೋಬೇಕು, ನೀವು ಕರಿಬೇಕು, ಕರೆದ್ರೆ ನಾವು ಬರ್ತೀವಿ. ಭಾಳ ಜನ ಮುಜುಗರ ಪಡ್ಕೊಂಡು ಕಳಿಸಲ್ಲ ಸರ್ಕಾರಿ ಶಾಲೆ ಅಂತೇಳಿ. ಸರ್ಕಾರಿ ಶಾಲೆಯ ಎಲ್ಲ ವಿಚಾರಗಳನ್ನು ತಿಳಿಸಿದರೆ ಖಂಡಿತವಾಗಿ ಮಕ್ಕಳು ಸೇರಿಸ್ತಾರೆ. ನೀವು ಮನಸ್ಸು ಈ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಪೋಸ್ಟ್ಮ್ಯಾನ್ ಸುದ್ದಿ ಸಂಸ್ಥೆಯ ಪ್ರಧಾನ ಸಂಪಾದಕರಾದಂಥ ರಫಿಯವ್ರು ನೀಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ರಫಿಯವ್ರು ಬನ್ನಿ. ಚೆನ್ನಾಗಿ ಕೆಲಸ ಮಾಡಿ. ಪೋಸ್ಟ್ಮ್ಯಾನ್ ಸುದ್ದಿ ಬಳಗದ ವತಿಯಿಂದ ನಮ್ಮ ಶಾಲೆಗೆ ಸುಣ್ಣ ಬಣ್ಣವನ್ನು ಮಾಡಿಸಿಕೊಟ್ಟಿರ್ತಕ್ಕಂಥ ಇನ್ನೂ ಅನೇಕ ಕೆಲಸಗಳನ್ನು ಮಾಡಿಸ್ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಬೇಕಾದ್ಮೇಲೆ ಸಬ್ಸ್ಕೊಂಡು ನೆನ್ಪಿಡ್ಕೊಂಡಿರ್ಬೋದು, ಪಾಲ್ಕಿ ಫೋಟೋ ಹೊಡ್ಸೋದು. ಆಗಬೇಕು ಆಯ್ತಾ?